ರವಿ ವರ್ಮಾ ತನ್ನ ಕನಸನ್ನು ಸಾಕಾರಗೊಳಿಸಿದ. ದೇವರು ದೇವಿಯರು ಇತಿಹಾಸದ ವೀರರನ್ನು ರಿಯಲಿಸಂ ಶೈಲಿಯಲ್ಲಿ ಚಿತ್ರಿಸಿದ. ಅವರು ಜೀವಂತವಾಗಿ ಉಸಿರಾಡುವಂತಿವೆ. ಅವನ ಚಿತ್ರಗಳು ಕೇವಲ ಸುಂದರವಲ್ಲ, ಅವು ಕತೆಗಳನ್ನು ಹೇಳಿದವು. ಕಲಾಪ್ರಿಯರು ಸರಸ್ವತಿಯ ಚಿತ್ರವನ್ನು ನೋಡಿ, ಸರಸ್ವತಿ ಕುಳಿತು ಶಾಂತ ಮತ್ತು ಜ್ಞಾನಿಯಾಗಿ ವೀಣೆಯ ಸ್ವರದಂತೆ ಮಿನುಗುತ್ತಾಳೆ. ಹಾಗೆಯೇ ಶಕುಂತಲಾ ತನ್ನ ಕಳೆದ ಉಂಗುರವನ್ನು ಲಜ್ಜೆಯಿಂದ ಹುಡುಕುವ ದೃಶ್ಯ, ರವಿಯ ಪ್ರತಿ ಕುಂಚದ ಸ್ಪರ್ಶದಲ್ಲಿ ಭಾವನೆ ಕಾಣುತ್ತವೆ. ಮಹಾಭಾರತದ ದ್ರೌಪದಿಯು ತನ್ನ ಶಕ್ತಿ ಮತ್ತು ಸೌಂದರ್ಯವನ್ನು ತೋರಿಸುವ ದೃಶ್ಯ. ರವಿಯ ರಹಸ್ಯವೆಂದರೆ ಆಯಿಲ್ ಕಲರ್ನ ಮಾಯಾಜಾಲ. ಬೆಳಕು, ನೆರಳು, ಬಣ್ಣಗಳನ್ನು ಎಚ್ಚರಿಕೆಯಿಂದ ಬಳಸಿ ಆಳವಾದ ಭಾವನೆಯನ್ನು ಸೃಷ್ಟಿಸಿದ. ಮಾನವ ಭಾವನೆಗಳನ್ನು, ಸೀರೆಗಳ, ಬಟ್ಟೆಗಳ ಮೇಲೆ ಬೆಳಕಿನ ಚಲನೆಯನ್ನು, ಕಣ್ಣುಗಳಲ್ಲಿ ಸಂತೋಷ ಭಾವವನ್ನು ಅಧ್ಯಯನ ಮಾಡಿದ. ಭಾರತದ ಕತೆಗಳ ಆತ್ಮವನ್ನು ಪಾಶ್ಚಿಮಾತ್ಯ ರಿಯಲಿಸಂನೊಂದಿಗೆ ಸಂಯೋಜಿಸಿದ. ಆದರೆ ರವಿಯ ಕನಸು ರಾಜಮನೆಯ ಗೋಡೆಗಳಿಗೆ ಸೀಮಿತವಾಗಿರಲಿಲ್ಲ. ತನ್ನ ಕಲೆಯನ್ನು ರಾಜರಿಂದ ಹಿಡಿದು ರೈತರವರೆಗೆ ತಲುಪಿಸಲು ಬಯಸಿದ. ತನ್ನ ಕಲೆಯನ್ನು ಪ್ರತಿ ಮನೆಗೆ ತಲುಪಿಸಲು ರಾಜ ರವಿ ವರ್ಮಾ ಕ್ರಾಂತಿಕಾರಿ ಕೆಲಸ ಮಾಡಿದ. 1894ರಲ್ಲಿ ಮುಂಬೈನಲ್ಲಿ ಮುದ್ರಣಾಲಯ ತೆರೆದ. ಈ ಮುದ್ರಣಾಲಯವು ಅವನ ಚಿತ್ರಗಳ ಪ್ರತಿಗಳನ್ನು ಕಡಿಮೆ ಬೆಲೆಗೆ ಒದಗಿಸಿತು. ಈಗ ಸಾಮಾನ್ಯ ಜನರು ಸಹ ಕೃಷ್ಣ, ಗಣೇಶ, ಲಕ್ಷ್ಮಿಯ ಚಿತ್ರಗಳನ್ನು ಖರೀದಿಸಬಹುದಿತ್ತು. ಮನೆಗಳು, ಅಂಗಡಿಗಳು, ದೇವಾಲಯಗಳು ರವಿಯ ಚಿತ್ರಗಳಿಂದ ತುಂಬಿ ಹೋದವು. ಈ ಚಿತ್ರಗಳು ಇಂದಿಗೂ ನಾವು ದೇವರನ್ನು ಊಹಿಸುವ ರೀತಿಯನ್ನು ರೂಪಿಸಿವೆ. ಲಕ್ಷ್ಮಿಯ ಶಾಂತನಗು, ಕೃಷ್ಣನ ತುಂಟಾಟದ ಮೋಡಿಯನ್ನು ಒಮ್ಮೆ ಯೋಚಿಸಿ ನೋಡಿ. ಈ ಚಿತ್ರಗಳು ಕೇವಲ ಗೋಡೆಯನ್ನು ಅಲಂಕರಿಸಲಿಲ್ಲ, ಜನರನ್ನು ಒಗ್ಗೂಡಿಸಿದವು, ಭಾರತದ ಸಂಸ್ಕೃತಿಯನ್ನು ದೂರದವರೆಗೆ ಹರಡಿದವು. ರವಿ ವರ್ಮಾ ದೈನಂದಿನ ಜೀವನವನ್ನು ಚಿತ್ರಿಸಿದ. ಸೀರೆಯುಟ್ಟ ಮಹಿಳೆಯರು, ಗ್ರಾಮದ ದೃಶ್ಯಗಳು, ರಾಜರ ಭಾವಚಿತ್ರಗಳು. ಭಾರತದ ಸೌಂದರ್ಯ ಜನರಲ್ಲಿ, ಸಂಪ್ರದಾಯದಲ್ಲಿ, ಕತೆಗಳಲ್ಲಿ ಇವೆ ಎಂದು ವಿಶ್ವಕ್ಕೆ ತೋರಿಸಿದ. ರಾಜ ರವಿ ವರ್ಮರ ದಾರಿ ಸುಗಮವಾಗಿರಲಿಲ್ಲ. ಕೆಲವು ಸಾಂಪ್ರದಾಯಿಕ ಕಲಾವಿದರಿಗೆ ಅವನ ಪಾಶ್ಚಿಮಾತ್ಯ ಶೈಲಿ ಇಷ್ಟವಿರಲಿಲ್ಲ, ಅದು ಭಾರತೀಯ ಕಲೆಯಿಂದ ಭಿನ್ನವೆಂದು ಭಾವಿಸಿದರು. ಇನ್ನು ಕೆಲವರು ಅವನ ಮುದ್ರಿತ ಚಿತ್ರಗಳು ಪವಿತ್ರ ಚಿತ್ರಗಳನ್ನು ಸಾಮಾನ್ಯಗೊಳಿಸಿವೆ ಎಂದರು. ಆದರೂ ರವಿ ವರ್ಮಾ ಕಲೆಯು ಬೆಳೆಯಬೇಕು, ಎಲ್ಲರಿಗೂ ತಲುಪಬೇಕು ಎಂದು ನಂಬಿದ. 1906ರಲ್ಲಿ 58ನೇ ವಯಸ್ಸಿನಲ್ಲಿ ಅವನು ನಮ್ಮನ್ನು ಅಗಲಿದ. ಆದರೆ ಅವನ ಪರಂಪರೆ ಜೀವಂತವಾಗಿದೆ. ಅವನ ಚಿತ್ರಗಳು ಮ್ಯೂಸಿಯಂಗಳಲ್ಲಿ ದನವಾಗಿವೆ. ಮುದ್ರಿತ ಚಿತ್ರಗಳು ಭಾರತದ ಮನೆಗಳಲ್ಲಿ ಕಾಣಸಿಗುತ್ತವೆ. ಅವನು ಭಾವಿ ಕಲಾವಿದರಿಗೆ ತಮ್ಮ ಕತೆಗಳನ್ನು ಹೇಳಲು ಸ್ಫೂರ್ತಿಯಾದ. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ ರವಿ ವರ್ಮನು ತನ್ನಂತೆ ದೊಡ್ಡ ಕನಸು ಕಾಣಲು, ಉತ್ತಮ ಆಲೋಚನೆಗಳನ್ನು ಸಂಯೋಜಿಸುವ ರೀತಿ ಹಾಗೂ ಸೃಜನಶೀಲತೆಯನ್ನು ಹಂಚಿಕೊಳ್ಳುವುದನ್ನು ಕಲಿಸುತ್ತಾನೆ. ರವಿಯಂತೆ ಜಗತ್ತನ್ನು ನೀವು ಸಹ ಗಮನಿಸಿ, ಬೆಳಕು ನೆರಳನ್ನು ಅಧ್ಯಯನ ಮಾಡಿ, ನಿಮ್ಮ ಕಥೆಯನ್ನು ನೀವೇ ರಚಿಸಿ. ಒಂದು ಪೆನ್ಸಿಲ್, ಕುಂಚ ಅಥವಾ ಕ್ಯಾಮೆರಾವನ್ನು ತೆಗೆದುಕೊಂಡು ಸೃಷ್ಟಿಸಿ. ಒಂದು ದಿನ ನಿಮ್ಮ ಕಲೆಯು ಸಹ ವಿಶ್ವವನ್ನು ಸ್ಫೂರ್ತಿಗೊಳಿಸಬಹುದು. ಈ ಪಯಣಕ್ಕೆ ಧನ್ಯವಾದಗಳು.